ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೈನಾದಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲದೆ ಪ್ರತ್ಯೇಕವಾಗಿ ತರಕಾರಿ ಮಾರ್ಕೆಟ್ ಅಂತಲೇ ಸಪ್ರೇಟ್ ಆಗಿರುತ್ತೆ. ಸೊ ಅದನ್ನ ನಿಮ್ಗೆ ಇವತ್ತು ತೋರಿಸ್ತೀನಿ. ಇದೇ ಆ ತರಕಾರಿ ಮಾರ್ಕೆಟು ನೋಡೋಕ್ಕೆ ಮಾಲ್ ಥರ ಇದೆ, ಬಟ್ ಒಳಗಡೆ ತರಕಾರಿ ಮಾರ್ಕೆಟ್ ಇದೆ. ಈ ಸೈಡ್ ಎಲ್ಲ ಫುಲ್ ನಾನ್ ವೆಜ್ಜು, ಮತ್ತು ನನ್ನಿಂದೆ ಕಾಣಿಸ್ತಿರೋದೆಲ್ಲ ಫ್ರೂಟ್ಸ್ ಸೆಕ್ಷನು. ಮೇಲ್ಗಡೆ ಲಿಫ್ಟ್ ಹತ್ಕೊಂಡು ಹೋದರೆ ತರಕಾರಿ ಸೆಕ್ಷನ್ ಸಿಗುತ್ತೆ. ಇಲ್ಲಿ ಫಸ್ಟ್ ಫ್ಲೋರಿಗೆ ಬಂದರೆ ತರಕಾರಿ ಮಾರ್ಕೆಟು. ಸೊ ನಮಗೆ ಇಲ್ಲಿ ಚೈನಾದಲ್ಲಿ ತುಂಬ ವೆರೈಟಿ ತರಕಾರಿಗಳು ಸಿಗುತ್ತೆ. ಚೈನಾದ ಅಕ್ಕಿ ಶಾವ್ಗೆ ಇದು. ಈ ತರಕಾರಿ ಮಾರ್ಕೆಟ್ನ ಎಡಬದಿ ಬಲಬದಿ ಎರಡು ಕಡೆನೂ ಬರೀ ತರಕಾರಿನೇ ಇದೆ. ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿ ತರಕಾರಿನ ತೊಗೋಬೋದು. ಇಲ್ಲಿ ನಮಗೆ ಇಲ್ಲಿ ನಮ್ಮ ಭಾರತೀಯ ಶೈಲಿಯ ತರಕಾರಿಗಳ ಜೊತೆಗೆ ಚೈನೀಸ್ ಶೈಲಿಯ ತರಕಾರಿಗಳು ಕೂಡ ಸಿಗುತ್ತೆ. ಬದನೆಕಾಯಿ ನೋಡಿ ಎಷ್ಟು ದೊಡ್ಡದಿದೆ. ಇದು ಒಂದು ಡಿಫ್ರೆಂಟ್ ಆಗಿರೋ ತಳಿ ಅಂತಲೇ ಹೇಳ್ಬೋದು ಬದನೆಕಾಯಿದು. ಒಂದು ಬದನೆಕಾಯಿಗೆ 50 ರೂಪಾಯಿ ಆಯಿತು. ಇನ್ನು ಇದೆಲ್ಲ ಚೈನಾದ ಬೆಳ್ಳುಳ್ಳಿ, ಯಾವುದೋ ನಾಟಿ ಇಲ್ಲ, ಫಾರಮ್ ಬೆಳ್ಳುಳ್ಳಿನೇ. ಮಶ್ರೂಮ್ ನೋಡಿ ಅರ್ಧ ಕೆಜಿಗೆ 150 ರೂಪಾಯಿ ಇದೆ. ಈ ಬೆಂಡೆಕಾಯಿನ ಪ್ಯಾಕೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಇದು ಕೂಡ ಕೆಜಿ ಲೆಕ್ಕದಲ್ಲಿ ಕೊಡ್ತಿಲ್ಲ, ಪ್ಯಾಕೆಟ್ ಲೆಕ್ಕ. ಇದು ಬೆಂಡೆಕಾಯಿ ಒಂದು ಪ್ಯಾಕೆಟ್ಗೆ 55 ರೂಪಾಯಿ ಅಂತ ಹಾಕಿದ್ದಾರೆ. ಈ ಟೊಮೆಟೊ ಬಂದು ಅರ್ಧ ಕೆಜಿಗೆ 65 ರೂಪಾಯಿ ಇದೆ. ಚೈನಾದಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಅಂದರೆ ಸುಮಾರು ತರಕಾರಿಗಳನ್ನ ಅರ್ಧ ಕೆಜಿ ಲೆಕ್ಕದಲ್ಲಿ ಹೇಳ್ತಾರೆ ಬೆಲೆನ. ಈಗ ನಮ್ಮ ಕಡೆ ಎಲ್ಲ ಕೆಜಿ ಇಷ್ಟು ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ಎಲ್ಲ ಆಲ್ಮೋಸ್ಟ್ ತರಕಾರಿನೂ ಅರ್ಧ ಕೆಜಿ ಎಷ್ಟು ಅಂತ ಹೇಳ್ತಾರೆ. ನಾವು ಅದನ್ನು 1 ಕೆಜಿಗೆ ಕನ್ವರ್ಟ್ ಮಾಡ್ಕೋಬೇಕು. ಇದೆಲ್ಲ ಬಿದಿರಿನ ಕಳೆ ಅಂತ ಹೇಳ್ತಾರಲ್ಲ ಅದು. ಸೊ ಇದು ಕೂಡ ಅರ್ಧ ಕೆಜಿ ಲೆಕ್ಕದಲ್ಲೇ ಕೊಡ್ತಾರೆ. ಒಂದೊಂದು ರೇಟ್ ಇದೆ. ನಾನಂತೂ ಇನ್ನೂ ಒಂದ್ಸಲನೇ ಯೂಸ್ ಮಾಡಿಲ್ಲ, ಬಟ್ ಚೈನಾದಲ್ಲಿ ತುಂಬ ಸಿಗುತ್ತೆ. ಇಲ್ಲಿ ಕೆಂಪು ದಂಟಿನ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಇಲ್ಲಿ ಕಂತೆ ಲೆಕ್ಕದಲ್ಲಿ ಸೊಪ್ಪು ಕೊಡಲ್ಲ, ಕೆಜಿ ಲೆಕ್ಕನೇ ಕೊಡೋದು. ಆಲ್ಮೋಸ್ಟ್ ಅರ್ಧ ಕೆಜಿ ಸೊಪ್ಪಿಗೆ 90 ರೂಪಾಯಿ ಆಗುತ್ತೆ. ಈಗ ಓಕೆ 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 ಆಯಿಷಾ ಲೆಹಂಗಾ. ಚೈನಾದಲ್ಲಿ ಎಷ್ಟು ವೆರೈಟಿ ಸೊಪ್ಪುಗಳನ್ನ ಯೂಸ್ ಮಾಡ್ತಾರೆ. ದಂಟು, ಪಾಲಕ್ಕು, ಸಬ್ಸಿಗೆ ಜೊತೆಗೆ ಇನ್ನೂ ತುಂಬ ಹಲವಾರು ವಿಧವಾದಂಥ ಸೊಪ್ಪುಗಳನ್ನ ಇಲ್ಲಿ ನಾವು ನೋಡ್ಬೋದು. ನಾವೆಲ್ಲ ಯೂಶಲ್ ಆಗಿ ಹುರುಳಿಕಾಳು, ಹಸಿರುಕಾಳು ಅಂತ ವಿಧವಾದ ಕಾಳಲ್ಲಿ ಮೊಳಕೆ ಬರೆಸಿ ಸಾಂಬಾರು ಮಾಡಿ ಪಲ್ಯ ಮಾಡಿ ತಿಂತೀವಿ. ಬಟ್ ಚೈನಾದಲ್ಲಿ ನೋಡಿ ಯಾವ ಥರ ಮಾಡ್ತಾರೆ ಅಂತ. ಇಲ್ಲಿ ಕಾಣಿಸ್ತಿರೋದೆಲ್ಲ ಕಾಳುಗಳಲ್ಲಿ ಮೊಳಕೆ ಬರೆಸಿ ಅದರಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಎಲೆಗಳಾಗಿ ಫಾರ್ಮ್ ಆಗುತ್ತಲ್ಲ, ಸೊ ಅದನ್ನ ರಾಶಿಯಾಗಿಟ್ಟು ಮಾರ್ತಾ ಇದ್ದಾರೆ. ಇಲ್ಲಿ ಈ ಥರ ಮೊಳಕೆ ಕಾಳನ್ನ ಜಾಸ್ತಿ ತಿಂತಾರೆ ಚೈನೀಸು. ನಾನು ಸ್ವಲ್ಪ ತರಕಾರಿಗಳ ತಗೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಯಾವ್ದಾದ್ರು ಈ ಥರ ಚೈನಾ ವಿಡಿಯೋಗಳನ್ನ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.